ನಾವು ನಮ್ಮ ಧ್ಯಾನಕ್ಕೋಸ್ಕರವಾಗಿ 2 ಕೊರಿಂಥ ಪತ್ರಿಕೆ ಆದಮೇಲೆ ಬರುವಂತ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ ವಚನ 1ರಿಂದ 18ರವರೆಗೆ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ 3ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನ ಮರುಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ ಎಂಬುದರ ಕುರಿತಾಗಿ. ಹೀಗೆ ಈ 18 ವಚನವನ್ನ ಓದಿದ್ರೆ ಇವಾಗ ಸಮಯ ಇನ್ನೂ ಹೆಚ್ಚಾಗಿ ಬೇಕಾಗ್ತದೆ. ಅದರಿಂದ ನಾವು ಹಾಗೇನೆ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ನಾನು ಈಗಾಗಲೇ ಅದನ್ನು ಓದಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂದೇಶವನ್ನು ಸಿದ್ಧಪಡಿಸಿದ್ದೇನೆ. ಅದನ್ನ ಇವತ್ತು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳಿಕ್ಕಿದ್ದೇನೆ. ಇಲ್ಲಿ ಪೌಲನು ಗಲಾತ್ಯದವರಿಗೆ ಹೇಳ್ತಕ್ಕಂಥದ್ದು, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ. ಇವತ್ತು ಸಂದೇಶದ ಟಾಪಿಕ್ ಏನಪ್ಪಾ, ತಲೆ ಬರಹ ಏನಪ್ಪಾ ಅಂದ್ರೆ, ಎಲೈ ಬುದ್ಧಿ ಇಲ್ಲದ ಹುಳಿಮಾವಿನವರೇ, ಕರ್ನಾಟಕದವರೇ, ಭಾರತದವರೇ ಅಂತಕ್ಕಂಥದ್ದು. ಅಂದ್ರೆ ಏನ್ ಪಾಸ್ಟ್ರೆ, ನಮಗೇನು ಬುದ್ಧಿ ಇಲ್ವಾ? ಬುದ್ಧಿ ಇರೋದಕ್ಕೆ ಇಲ್ಲಿ ಬಂದಿದ್ದೇವೆ ಅಲ್ವಾ? ಆದ್ರೆ ಪೌಲ್ನ ಹೇಳ್ತಾ ಇದ್ದಾನೆ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಗಲಾತ್ಯ ಸಭೆಯವರು ಏನಾಗಿರ್ಲಪ್ಪ ಅಂತಂದ್ರೆ, ಬುದ್ಧಿ ಇಲ್ವಾ ನಿಮ್ಗೆ ಅಂತ ಹೇಳಿ ಪೌಲ್ನು ಈ ಒಂದು ಅಧ್ಯಾಯವನ್ನ ಆರಂಭಿಸಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಯಾಕೆ ಪೌಲನು ಗಲಾತ್ಯದವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ? ಹಾಗಾದ್ರೆ ಇವತ್ತು ನಮಗೆ ದೇವ್ರು ಹೇಳೋ ಮಾತೆ, ಬುದ್ಧಿ ಇಲ್ಲದ ಬೆಂಗಳೂರು ಪ್ರಾಂತ್ಯದ ಹುಳಿಮಾವಿನವರೇ ಅಂತ ಹೇಳ್ತಕ್ಕಂಥ ಮಾತು. ಹಾಗಾದ್ರೆ ಯಾವುದ್ರ ಬಗ್ಗೆ ನಮಗೆ ಬುದ್ಧಿ ಇಲ್ಲ, ಯಾವುದ್ರ ಬಗ್ಗೆ ಎಂಬುದ್ರ ಕುರಿತಾಗಿ ಪೌಲ್ನು ವಿವರಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಯಾಕೆ ಪೌಲ್ನ ಈ ರೀತಿಯಾಗಿ ಗಲಾತ್ಯದವರಿಗೆ ಬುದ್ಧಿ ಇಲ್ಲದವರೇ ಎಂಬುದಾಗಿ ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಅವರು ದೇವರ ಪ್ರೀತಿಯನ್ನ ತಿಳಿದಂಥವರು ಪೌಲನಿಂದ ಅವ್ರು ಏನ್ ಮಾಡಿದ್ರು? ಕರ್ತನ ಶುಭವರ್ತಮಾನವನ್ನ ಕೇಳಿದ್ರು. ಯೇಸು ಯಾರು? ಯೇಸು ಯಾಕೆ ಶಿಲುಬೆಗೆ ಹಾಕಿಸಿಕೊಂಡಿದ್ದಾನೆ? ಯೇಸು ಯಾಕೆ ಶಿಲುಬೆಯಲ್ಲಿ ಪವಿತ್ರ ರಕ್ತವನ್ನ ಸುರಿಸಿದ್ದಾನೆ? ಯೇಸು ಯಾಕೆ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದಾನೆ? ಯಾಕೆ ಯೇಸು ನಿಂದೆಗಳನ್ನ, ಅವಮಾನಗಳನ್ನ, ತಿರಸ್ಕಾರಗಳನ್ನ ಸಹಿಸಿಕೊಂಡಿದ್ದಾನೆ? ಯೇಸು ಯಾಕೆ ಮರಣ ಹೊಂದಿದನು? ಯೇಸು ಯಾಕೆ ಪುನರುತ್ಥಾನ ಹೊಂದಿದನು? ಯೇಸು ಯಾಕೆ ಈ ಭೂಮಿಗೆ ಬಂದನು ಎಂಬ ಎಲ್ಲ ಸತ್ಯಾಂಶವನ್ನ ಗಲಾತ್ಯದವರಿಗೆ ಪೌಲನು ತಿಳಿಸಿದನು. ನಾವು ನೀತಿವಂತರ ಹೆಂಗ ಆಗ್ತೇವೆ ಎಂಬುದ್ರ ಕುರಿತಾಗಿ ಪೌಲನು ತಿಳಿಸಿದನು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಎಂಬುದು ನೋಡುವಾಗ, ಈ ಗಲಾತ್ಯದ ಜನರು ನೀತಿವಂತರಾಗೆ ಧರ್ಮಶಾಸ್ತ್ರ ಅನುಸರಿಸಕ್ ಹೋಗ್ತಾ ಇದ್ದಾರೆ. ಈಗಾಗಲೇ ಸುವಾರ್ತೆನ ಅವ್ರು ಕೇಳಿಸ್ಕೊಂಡಿದ್ದಾರೆ. ಏನ್ ಸುವಾರ್ತೆ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದು ಯಾಕೆ ಅಂತ ಹೇಳಿ ಕೇಳಿಸ್ಕೊಂಡಿದ್ದಾರೆ. ಎಲ್ಲ ದೇವರ ಸತ್ಯಾಂಶ ತಿಳ್ಕೊಂಡಿದ್ದಾರೆ. ಆದಾಗ್ಯೂ ಸಹ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನೀತಿಯನ್ನ ಆಚರಿಸಕ್ ಮುಂದೆ ಹೋಗ್ತಾ ಇದಾರೆ ಅವರು. ಈಗ ಯೇಸು ಸ್ವಾಮಿ ನಾವು ಅನೀತಿವಂತರಾಗಿದ್ದರಿಂದ ನಮ್ಮನ್ನ ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಶಿಲುಬೆಗೆ ಹಾಕಿಸಿಕೊಂಡನು, ರಕ್ತ ಸುರಿಸಿದನು ಎಂಬ ಶುಭವರ್ತಮಾನ ಕೇಳಿದಾಗ್ಯೂ ಸಹ ಇವ್ರೇನ್ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ? ಸ್ವನೀತಿಯನ್ನ ಸಂಪಾದನೆ ಮಾಡಕ್ ಮುಂದಾಗ್ತಾ ಇದಾರೆ. ಅಂದ್ರೆ ತಾವೇ ನೀತಿವಂತರಾಗಕ್ಕೆ ಪ್ರಯತ್ನ ಮಾಡಕ್ ಹೋಗ್ತಾ ಇದಾರೆ. ಅದಕ್ಕೇನೆ ಪೌಲ್ನ ಹೇಳ್ತಕ್ಕಂಥದ್ದು, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬ. ಅಂದ್ರೆ ನಾವು ನಮ್ಮ ಪ್ರಯತ್ನದಿಂದ ನೀತಿಯನ್ನ ಪಡ್ಕೊಳಕ್ ಆಗಲ್ಲ. ಇವತ್ತು ಭೂಮಿಯಲ್ಲಿ ಯಾರು ಸಹ ನಮ್ಮಷ್ಟಕ್ ನಾವೇ ನೀತಿವಂತರಾಗಕ್ ಆಗಲ್ಲ. ಯಾಕಪ್ಪ ಅಂದ್ರೆ ಈ ದೇಹ, ಈ ಲೋಕ ಆಗಿದೆ. ಇವತ್ತು ನಾವು ಈ ಭೂಮಿಯಲ್ಲಿ ಯಾರು ಪರಿಪೂರ್ಣವಾಗಿರಕ್ಕೆ, ಈ ದೇಹದಲ್ಲಿ ಪರಿಪೂರ್ಣರಾಗಕ್ಕೆ, ನೀತಿಯನ್ನು ಸಂಪಾದನೆ ಮಾಡಕ್ಕೆ ಆಗಲ್ಲ. ದೇವರ ದೃಷ್ಟಿಗೆ ಸರಿ ಬೀಳುವಂತ ನೀತಿವಂತ ನಾವು ಆಗಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ? ಗಲಾತ್ಯದಲ್ಲಿರ್ತಕ್ಕಂಥ ಈ ಸಭೆಯವರು, ಅವರು ತಾವೇ ಪ್ರಯತ್ನ ಮಾಡ್ತಾ ಇದಾರೆ. ಯಾವುದಕ್ಕಾಗಿ? ನೀತಿ, ಸ್ವನೀತಿಯನ್ನ ಸಂಪಾದನೆ ಮಾಡಕ್ಕೆ ಅವರು ನೀತಿವಂತರಾಗ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕೇನೆ ಪೌಲ್ ಹೇಳ್ತಾನೆ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ. ಅಂದ್ರೆ ನಾವಿವತ್ತು ನೀತಿವಂತರಾಗೋದು ಏನ್ ಮಾಡಕ್ಕಲ್ಲ ಅಂತಂದ್ರೆ, ನಮ್ಮ ಪ್ರಯತ್ನದಿಂದ ಆಗಲ್ಲ. ಅವ್ರೇನ್ ಪ್ರಯತ್ನ ಮಾಡ್ತಾ ಇದಾರೆ? ಧರ್ಮಶಾಸ್ತ್ರವನ್ನ ಅನುಸರಿಸಿ ನಡೆಯಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು? ಗಲಾತ್ಯದವ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ? ಅವರು ಧರ್ಮಶಾಸ್ತ್ರನ ಅನುಸರಿಸಿ ನೀತಿವಂತರಾಗಬೇಕು ಅಂತ ಹೇಳಿ ಅವರು ಮುಂದಾಗ್ತಾ ಇದ್ದಾರೆ. ಧರ್ಮಶಾಸ್ತ್ರ
ಏನ್ ಮಾಡ್ತದೆ? ನಮ್ಮನ್ನ ನೀತಿವಂತರಾಗಿ ಮಾಡಲ್ಲ. ಯಾಕಪ್ಪ ಅಂತಂದ್ರೆ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, 3ನೇ ಅಧ್ಯಾಯ 10ನೇ ವಚನದಲ್ಲಿ, ನೇಮ ನಿಷ್ಠೆಗಳನ್ನ ಆಧಾರ ಮಾಡಿಕೊಂಡಿರುವವರೆಲ್ಲರೂ ಪಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರವು ಬರೆದದೆ. ಇವಾಗ ಇವರು ಹೇಗೆ ನೀತಿವಂತರಾಗ್ಬೇಕಂತ ಇದ್ದಾರೆ? ಧರ್ಮಶಾಸ್ತ್ರನ ಅನುಸರಿಸೋದ್ರ ಮೂಲಕ ನೀತಿವಂತರಾಗಬೇಕಂತ ಇದ್ದಾರೆ. ಆದ್ರೆ ವಚನ ಹೇಳ್ತಾ ಇದೆ, ಈ ಧರ್ಮಶಾಸ್ತ್ರ ಏನ್ ಮಾಡ್ಬೇಕಂತೆ? ಅದರಲ್ಲಿ ಬರೆದಿರ್ತಕ್ಕಂಥ ಎಲ್ಲವುಗಳನ್ನ ಏನ್ ಮಾಡ್ಬೇಕಂತೆ? ನಿತ್ಯವೂ ಪಾಲಿಸ್ಬೇಕು. ಪ್ರತಿದಿನ ಪ್ರತಿ ಕ್ಷಣ ಅದನ್ನೇ ಪಾಲಿಸ್ಬೇಕು. ಒಂದ್ ವೇಳೆ ಹಾಗೆ ಪಾಲಿಸಿಲ್ಲ ಅಂದ್ರೆ ಶಾಪಗ್ರಸ್ತನ ಅಂತ ಹೇಳಿ ಅದೇ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗೆ ಮಾಡಕ್ ಆಗತ್ತ ಲೋಕದಲ್ಲಿ? ಧರ್ಮಶಾಸ್ತ್ರವನ್ನ ಇಡೀ ಪೂರ್ತಿ ಪ್ರತಿನಿತ್ಯ ಪ್ರತಿ ಕ್ಷಣವೂ ಫಾಲೋ ಮಾಡ್ಬೇಕಿಲ್ಲ ಅಂದ್ರೆ ನಾವು ಶಾಪಗ್ರಸ್ತರ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗೆ ಯಾರಿಗೆ ಮಾಡಕ್ ಆಗಲ್ಲ. ಅದಕ್ಕೇನೆ ಪೌಲ್ ಹೇಳೋದು, ಬುದ್ಧಿ ಇಲ್ವಾ ನಿಮ್ಗೆ? ಯಾಕೆ ಯೇಸು ಸ್ವಾಮಿ ಸಿಲುಬೆಯಲ್ಲಿ ಪ್ರಾಣ ಕೊಟ್ರು? ಯಾವ ಧರ್ಮಶಾಸ್ತ್ರ ನೀವು ಅಪರಾಧಿಗಳು, ನೀವು ಶಾಪಗ್ರಸ್ತರು ಎಂಬುದಾಗಿ ನಿಮಗೆ ಎಚ್ಚರಿಸ್ತಾ ಇತ್ತೋ ಆ ಧರ್ಮಶಾಸ್ತ್ರದಿಂದ ನಿಮ್ಮನ್ನ ಬಿಡಿಸಕ್ಕೆ, ಆ ಒಂದು ಅಪರಾಧ ಹೊರಿಸ್ತಕ್ಕಂಥ ಧರ್ಮಶಾಸ್ತ್ರದಿಂದ ನಿಮ್ಮನ್ನು ಹೊರ ತರಕ್ಕೆ ಏನ್ ಮಾಡಿದ್ನು? ಸಿಲುಬೆಯಲ್ಲಿ ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ. ಅದರಿಂದ ಏನ್ ಮಾಡ್ಬೇಕು? ನೀವು ಇವತ್ತು ನಿಮ್ಮ ಪ್ರಯತ್ನ, ಧರ್ಮಶಾಸ್ತ್ರ ಹೇಳಿದಾಗ ಆಚಾರಗಳನ್ನ ಅನುಸರಿಸೋದ್ರಿಂದ ನೀವು ಇದು ಮಾಡಕ್ಕಾಗಲ್ಲ. ಧರ್ಮಶಾಸ್ತ್ರ ಹೇಳುತ್ತೆ ಸಂಪಾದಿಸೋರಲ್ಲಿ 10ರಲ್ಲಿ 1 ಪಾಲು ಕೊಡು ಅಂತೇಳಿ. ಕೇವಲ 10ರಲ್ಲಿ 1 ಪಾಲು ಕೊಟ್ಬಿಟ್ರೆ ಮಾತ್ರ ನೀನು ಸ್ವರ್ಗಕ್ಕೆ ಹೋಗಕ್ ಆಗಲ್ಲ. ಹಂಗೆ ಹೇಳತ್ ನೆಕ್ಸ್ಟ್, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು ಅಂತ ಹೇಳಿ ಅಲ್ವಾ? ಏನ್ ಹೇಳುತ್ತೆ ಧರ್ಮಶಾಸ್ತ್ರದಲ್ಲಿ? ಸಂಪಾದಿಸಿದ್ರೆ ಎಲ್ಲದರಲ್ಲಿ 10ರಲ್ಲಿ 1 ಪಾಲು ಕೊಡ್ಬೇಕು. ಹೌದು, ಕೊಟ್ನಪ್ಪ, ಕೊಡ್ತಾ ಇದ್ದೀನಿ. ಹಾಗಂದ ತಕ್ಷಣ ನಾನು ನೀತಿವಂತ ಆಗ್ತಾನೆ? ಆಗಲ್ಲ. ಯಾಕೆ? ನೆಕ್ಸ್ಟ್ ಆಜ್ಞೆ, ನಿನ್ನ ತಂದೆ ತಾಯಿನ ಸನ್ಮಾನಿಸ್ಬೇಕಂತ ಹೇಳಿ ಅಲ್ವಾ? ನೆಕ್ಸ್ಟ್ ಆಜ್ಞೆ, ನಿನ್ನ ನೆರೆಯವನನ್ನೇ ಪ್ರೀತಿ ಮಾಡು. ನೆಕ್ಸ್ಟ್ ಆಜ್ಞೆ, ಕದಿಬೇಡ. ನೆಕ್ಸ್ಟ್ ಆಜ್ಞೆ, ಸುಳ್ಳು ಹೇಳ್ಬೇಡ. ಹಂಗೆ ಎಲ್ಲ ಅನೇಕ ಆಜ್ಞೆಗಳಿದೆ, ಅನೇಕ ಆಚಾರಗಳಿದೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಆಚಾರಗಳು, ಅನೇಕ ಸಂಪ್ರದಾಯಗಳಿತ್ತು. ಅವು ಎಲ್ಲವನ್ನ ಏನ್ ಮಾಡ್ಬೇಕಂತೆ? ನಿತ್ಯವೂ ಸಹ ನಾವೇನ್ ಮಾಡ್ಬೇಕಾಗಿತ್ತು? ಪರಿಪಾಲಿಸ್ಬೇಕಾಗಿತ್ತು. ಇಲ್ಲ ಅಂದ್ರೆ ನಾವೇನಾಗ್ತಾ ಇದ್ವಿ? ಶಾಪಗ್ರಸ್ತರಾಗ್ತಾ ಇದ್ವಿ. ಅದರಿಂದನೇ ಕರ್ತನಿಗೆ ಗೊತ್ತಿತ್ತು ಇದೆಲ್ಲವೂ ನಿತ್ಯವೂ ಇವರು ಪಾಲಿಸರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿನೇ ಸ್ವಾಮಿ ಏನ್ ಮಾಡಿದ್ನು? ಹೊಸ ಯೋಜನೆಯನ್ನು ಮಾಡಿದ್ನು. ಏನು? ಇವರು ಯಾವುದನ್ನ ಪಾಲಿಸಲು ಪ್ರಯತ್ನಿಸಿ ಅದರಲ್ಲಿ ವಿಫಲರಾಗಿ ಮತ್ತು ಅನೀತಿಯಲ್ಲಿದ್ದಾರೋ ಅದರಿಂದ ಬಿಡುಗಡೆ ಕೊಟ್ಟು ಏನ್ ಮಾಡ್ಬೇಕು? ಇವ್ರನ್ನ ನೀತಿವಂತರನ್ನಾಗಿ ಮಾಡ್ಬೇಕಂತ ಹೇಳಿ ಸ್ವಾಮಿ ಬಂದ್ರು ಈ ಲೋಕಕ್ಕೆ. ಅದನ್ನೇ ಮರ್ತಿದ್ದೀರಾ ಬುದ್ಧಿ ಇಲ್ದವ್ರೆ ಅಂತ ಹೇಳಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಪೌಲ್ನು ಗಲಾತ್ಯಕ್ಕೆ ಎಚ್ಚರಿಸ್ತಾ ಇದ್ದಾರೆ. ಅದರಿಂದ ಇವತ್ತು ನೀವುಗಳು ಏನ್ ಮಾಡಕ್ಕಾಗಲ್ಲ ಅಂತಂದ್ರೆ ನಮ್ಮ ಪ್ರಯತ್ನದಿಂದ ನೀತಿವಂತರಾಗಕ್ಕಾಗಲ್ಲ. ಬರೀ ನಾವು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನೀತಿವಂತರಾಗಲ್ಲ. ಬರೀ ಪ್ರೇಯರ್ ಮಾಡಿದ್ರೆ ಮಾತ್ರಕ್ಕೆ ನೀತಿವಂತರಾಗಲ್ಲ. ಬರೇ ಕಾಣಿಕೆ ಕೊಡೋದ್ರಿಂದ ನೀತಿವಂತರಾಗಲ್ಲ. ಬರೇ ವಾಕ್ಯ ಕೇಳಿಸ್ಕೊಂತ ಇದ್ರೆ ನೀತಿವಂತರಾಗಲ್ಲ. ಹಾಗಾದ್ರೆ ನೀತಿವಂತರು ಹೆಂಗಾಗ್ತೇವೆ? ಕರ್ತನ ಕೃಪೆಯಿಂದಲೇ. ಕರ್ತನ ಏನ್ ಮಾಡಿದಾನೆ? ಆತನ ಮೇಲೆ ನಾವು ನಂಬಿಕೆ ಇಡೋದ್ರಿಂದಲೇ ನಾವು ನೀತಿವಂತರಾಗ್ತೇವೆ. ಯಾರ ಮೇಲೆ? ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡೋದ್ರಿಂದ. ಸ್ವಾಮಿ ನನ್ನ ಪಾಪಕ್ಕೋಸ್ಕರ ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಅಂತ ಹೇಳಿ ನಂಬೋದ್ರಿಂದ ನೀತಿವಂತಿಕೆ ಸಿಕ್ಕುತ್ತೆ ಹೊರತು ನಾವು ಆಚಾರಗಳನ್ನ ಮಾಡೋದ್ರಿಂದ, ಹಬ್ಬ ಮಾಡೋದ್ರಿಂದ ಯಾರಿಗೆ ನೀತಿವಂತಿಕೆ ಸಿಕ್ಕಲ್ಲ. ಹಬ್ಬ ಮಾಡೋದ್ರಿಂದ ಖುಷಿ ಆಗ್ಬೋದು, ಬಿರಿಯಾನಿ ತಿಂದು ನೀವು, ಆದ್ರೆ ಹಬ್ಬ ಮಾಡೋದ್ರಿಂದ ನಾವು ನೀತಿವಂತರಾಗಲ್ಲ. ಬೈಬಲಲ್ಲಿ ತಿಳಿಸಿರ್ತಕ್ಕಂಥ ಆಚಾರಗಳು ಮಾಡೋದ್ರಿಂದ ಯಾರು ನೀತಿವಂತರಾಗಲ್ಲ. ಹೆಂಗ್ ನೀತಿವಂತರಾಗ್ತಾರೆ? ಹಾಗಾದ್ರೆ ನಂಬಿಕೆಯಿಂದಲೇ ನೀತಿವಂತರಾಗ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ನಂಬಿಕೆಯಿಂದಲೇ ನೀತಿವಂತರಾಗ್ತಾರೆ ಅಂತ ಹೇಳಿ ನಾನು ನಿಮ್ಗೆ ಅನೇಕ ಸಾರಿ ಹೇಳಿದ್ದೇನೆ. ಆದ್ರೂ ನೀವೇನ್ ಮಾಡಿದೀರಾ? ಅದನ್ನ ಮರ್ತು ಬಿಟ್ಟು ಸಂಪ್ರದಾಯ ಪಾಲಿಸಕ್ ಹೋಗ್ತಾ ಇದ್ದೀರಾ, ಬುದ್ಧಿ ಇಲ್ದವ್ರೆ ಅಂತ ಹೇಳಿ ಪೌಲ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಗಲಾತ್ಯದವ್ರಿಗೆ ಎಚ್ಚರಿಸ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ನೀವುಗಳು ಏನ್ ಮಾಡ್ಬೇಕಾಗಿದೆ? ಆಚಾರ ಮಾಡೋದ್ರಿಂದ ನಾವು ನೀತಿವಂತರಾಗಲ್ಲ. ಕರ್ತನ ಮೇಲೆ ನಂಬಿಕೆ ಇಡೋದ್ರ ಮೂಲಕ, ಆತನ ದೇವರು ಅಂತ ಹೇಳಿ ನಂಬಿಕೆ ಇಡೋದ್ರ ಮೂಲಕ ಏನಾಗ್ತೇವೆ? ನಾವು ನೀತಿವಂತರಾಗ್ತೇವೆ. ನಾವು ಎಂಥವರೇ ಆಗಿರ್ಲಿ, ನಾವು ಯೇಸುವನ್ನ ದೇವರು ಅಂತ ಹೇಳಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ ನಮ್ಮ ಪಾಪಕ್ಕೆ ನಾವು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆಗೆ ತಿರುಗುವಾಗ ಏನಾಗ್ತದೆ? ನಾವು ನೀತಿವಂತರಾಗ್ತೇವೆ. ಅದನ್ನು ಬಿಟ್ಟು
ಬೇರೆ ಯಾವ ಲಂಚನೂ ತಗೊಳ್ಳಲ್ಲ ದೇವ್ರು ನಮ್ಮ ನೀತಿವಂತರಾಗಿ ಮಾಡಕ್ಕೆ. ಆದ್ರೆ ಅನೇಕರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ದಿನಗಳಲ್ಲಿಯೂ ಸಹ ಆ ಗಲಾತ್ಯದವರ ಹಾಗೆ ಕರ್ಮ ಮಾರ್ಗದಿಂದ ಆಚಾರಗಳಿಂದ ನೀತಿವಂತರಾಗಕ್ಕೆ ಪ್ರಯತ್ನಿಸ್ತಾ ಇದಾರೆ. ಹೆಂಗೆ ಕರ್ಮ ಮಾರ್ಗ ಇವತ್ತು ಹೆಂಗ್ ಪಾಲನೆ ಮಾಡ್ತಾರೆ ಜನರು ಅಂತ ಹೇಳಿ ನೋಡುವಾಗ, ಪ್ರತಿ ವಾರ ಆರಾಧನೆಗೆ ಬರೋದು, ಸೇರೋದು. ಪ್ರತಿ ವಾರ ಆರಾಧನೆಗೆ ಹೋಗ್ಬಿಟ್ರೆ ನಾನು ದೇವ್ರ ಮಗ ಆಗ್ಬಿಡ್ತೀನಿ, ಮಗಳಾಗ್ಬಿಡ್ತೀನಿ ಅಂತ ಹೇಳಿ ಭಾವಿಸಿದ್ದಾರೆ. ಪ್ರತಿ ವಾರ ದೇವರ ಆರಾಧನೆಗೆ ಬರೋದ್ರಿಂದ ಏನಾಗ್ತದೆ, ನೀವು ನೀತಿವಂತರಾಗಲ್ಲ. ಆಚಾರ ಮಾಡೋದ್ರಿಂದ, ಪ್ರತಿ ವಾರ ಸಭೆಗೆ ಸೇರೋದು ಮಾತ್ರದಿಂದ ಯಾರು ನೀತಿವಂತರಾಗಲ್ಲ. ನೀನ್ ಸಭೆಗೆ ಬರ್ಬೋದು, ಆದ್ರೆ ನೀನ್ ದೇವ್ರನ್ನೇ ನಂಬದೇ ಇದ್ರೆ ಹೆಂಗ್ ನೀತಿವಂತ ಆಗ್ತೀಯ ಅಲ್ವಾ? ಇವತ್ತು ಅನೇಕ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಅಂದ್ರೆ ಚರ್ಚ್ಗಳಿಗೆ ಏನ್ ಮಾಡ್ತಾರೆ, ಅನೇಕರು ಹೋಗ್ತಾರೆ, ಜನರು ಸಾವಿರಾರು ಜನ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ಚರ್ಚ್ ನೋಡಕ್ ಹೋಗ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳಿ ಹೋಗ್ತಾರೆ. ಎಷ್ಟೋ ಜನ ಪ್ರಸಿದ್ಧವಾದ ಚರ್ಚ್ಗಳಿಗೆ ಏನಕ್ಕೆ ಹೋಗ್ತಾರೆ? ಅವರು ಯೇಸು ಸ್ವಾಮಿ ನಂಬಿದ್ರಿಂದ ಹೋಗಲ್ಲ, ಅವರು ನೋಡಕ್ ಹೋಗ್ತಾರೆ, ಏನೋ ಒಳ್ಳೇದಾಗುತ್ತೆ ಅಂತ ಹೇಳಿ ಹೋಗ್ತಾರೆ. ಹಾಗೆ ಏನೋ ಒಳ್ಳೇದಾಗುತ್ತೆ ಅಂತ ಹೇಳಿ ಚರ್ಚಿಗೆ ಬರೋದ್ರಿಂದ ನಾವು ನೀತಿವಂತರಾಗಲ್ಲ. ಚರ್ಚಲ್ಲಿ ಏನೋ ಆಗುತ್ತೆ, ಏನೋ ನಡೆಯುತ್ತೆ ಅಂತ ಹೇಳಿ ನೋಡಕ್ ಬಂದ್ರೆ ನೀತಿವಂತರಾಗಲ್ಲ. ಆರಾಧನೆಗೆ ಬರೋದ್ರಿಂದ ಮಾತ್ರನೇ ಯಾರು ನೀತಿವಂತರಾಗಲ್ಲ. ಏನ್ ಮಾಡ್ಬೇಕು? ದೇವ್ರ ವಾಕ್ಯನ ಅನುಸರಿಸಿ ನಡಿಬೇಕು, ದೇವ್ರ ನಂಬಿ ಆತನ ಮಾತನಂತೆ ನಡಿಬೇಕು, ಅವಾಗ ನೀತಿವಂತರಾಗುತ್ತೆ. ಅನೇಕ ಉಪವಾಸ ಮಾಡ್ತಾರೆ ಅಲ್ವಾ? ಉಪವಾಸ ಮಾಡೋರೆಲ್ಲರೂ ನೀತಿವಂತರಾಗಕ್ ಸಾಧ್ಯ ಇಲ್ಲ. ಉಪವಾಸ ಒಳ್ಳೇದೇ, ಉಪವಾಸ ಅಂತಕ್ಕಂಥದ್ದು ಒಳ್ಳೇದೇ. ನಮ್ಮ ಉಪವಾಸ ಪ್ರಾರ್ಥನೆ ನಮ್ಮನ್ನು ನೀತಿವಂತರಾಗಿ ಮಾಡಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಒಂದು ಕಥೆ ಹೇಳ್ತಾರೆ ಅಲ್ವಾ? ಏನ್ ಹೇಳ್ತಾರೆ? ಇಬ್ರು ಪ್ರಾರ್ಥನೆ ಮಾಡಕ್ ಹೋಗ್ತಾನೆ, ಒಬ್ನು ಸುಂಕದವನು, ಇನ್ನೊಬ್ನು ಫರಿಸಾಯನು. ಸುಂಕದವನಂದ್ರೆ ಪಾಪಿ, ಅಪರಾಧಿ, ಕೆಟ್ಟವನು. ಫರಿಸಾಯನಂದ್ರೆ ಧರ್ಮಶಾಸ್ತ್ರದ ಆಸಕ್ತನು. ಅವನು ಹೇಳ್ತಾನೆ ಪ್ರಾರ್ಥನೆ ಮಾಡುವಾಗ, ನಾನು ವಾರಕ್ಕೆ 2 ಹೊರತೆ ಉಪವಾಸ ಮಾಡ್ತೇನೆ, ಸಂಪಾದಿಸಿರೋ ಎಲ್ಲದರಲ್ಲಿ 10ರಲ್ಲಿ 1 ಪಾಲು ಕೊಡ್ತೇನೆ, ನಾನು ಅದನ್ನು ಮಾಡ್ತೇನೆ, ನಾನು ಇದನ್ನು ಮಾಡ್ತೇನೆ ಅಂತ ಹೇಳಿ ದೊಡ್ಡ ಪ್ರಾರ್ಥನೆ ಮಾಡ್ತಾನೆ. ಯಾರು? ಫರಿಸಾಯ ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಈ ಸುಂಕದವನು, ಪಾಪಿ ಆಗಿರೋನು, ಏನ್ ಪ್ರೇಯರ್ ಮಾಡ್ತಾನಂತೆ? ಕಣ್ಣೆತ್ತಿ ಮೇಲೆ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆ ಬಡಕೊಳ್ಳುತ್ತಾ, ದೇವರೇ ಪಾಪಿ ಆದ ನನ್ನ ಕರುಣಿಸಪ್ಪ ಅಂತ ಹೇಳಿ ಅವ್ನು ಪ್ರಾರ್ಥನೆ ಮಾಡ್ತಾನಂತೆ. ಆಗೇನ್ ಮಾಡ್ತಾರಂತೆ? ಅವನ ಪ್ರಾರ್ಥನೆ ಕೇಳಿ ಅವ್ನು ನೀತಿವಂತನಿಂದ ಎಣಿಸಲ್ಪಟ್ಟನ ಎಂಬ ದೇವರ ವಾಕ್ಯದಲ್ಲಿದೆ. ಐತಾ ಇಲ್ವೋ ಇದು ವಾಕ್ಯ? ನಾ ಹೇಳೋದು ಐತಲ್ವಾ? ಹಾಗಾದ್ರೆ ಆ ಫರಿಸಾಯನು ಉಪವಾಸ ಮಾಡ್ದ, ಉಪವಾಸ ಮಾಡಿದಕ್ಕೆ ನೀತಿವಂತ ಅಂದ? ಇಲ್ಲ. ಕಾಣಿಕೆ ಕೊಟ್ಟ, ನೀತಿವಂತ ಅಂದ? ಕಾಣಿಕೆ ಕೊಡೋ ತಪ್ಪ? ಹಂಗಂದ್ರೆ ಕಾಣಿಕೆ ಕೊಡೋದು ಸರಿನೇ, ಆದ್ರೆ ಕಾಣಿಕೆ ಕೊಡೋದು ನಮ್ಮನ್ನು ನೀತಿವಂತರು ಮಾಡಲ್ಲ. ಉಪವಾಸ ಪ್ರಾರ್ಥನೆ ಮಾಡ್ದ, ಉಪವಾಸ ಒಳ್ಳೇದೇ, ಆದ್ರೆ ನೀತಿವಂತರಾಗಿ ಮಾಡಲ್ಲ. ಅವನು ಸಭೆಗೆ ಬರ್ತಾನೆ, ಸಭೆಗೆ ಬಂತಾನೆ, ಆದ್ರೆ ಅವನು ನೀತಿವಂತನಾಗಿ ಮಾಡಲ್ಲ. ದೊಡ್ಡ ಪ್ರಾರ್ಥನೆ ಮಾಡ್ತಾನೆ. ನಮ್ ದೊಡ್ಡ ದೊಡ್ಡ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಿ ಇಷ್ಟಪಟ್ಟು ನೀತಿವಂತರಾಗ್ತೇವೆ ನಾವು? ನೀತಿವಂತರಾಗಲ್ಲ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಸುಂದರವಾಗಿ ಪ್ರೇಯರ್ ಮಾಡ್ತಾರೆ, ಅದ್ಭುತವಾಗಿ ಪ್ರೇಯರ್ ಮಾಡ್ತಾರೆ, ದೊಡ್ಡದಾಗಿ ಪ್ರೇಯರ್ ಮಾಡ್ತಾರೆ. ಬಹಳ ಪದಗಳನ್ನ ಚೆನ್ನಾಗಿರೋ ಆ ಪ್ರಾರ್ಥನೆ ಕೇಳಿದ್ರೆ ಒಂಥರ ನಮ್ಗೇನೆ ಮರುಳಾಗ್ಬಿಡ್ಬೇಕು, ಆರೇವರಿ ಪ್ರೇಯರ್ ಮಾಡ್ತಾರೆ. ಆ ತರ ಸುಂದರವಾಗಿರೋ ಪ್ರಾರ್ಥನೆ ಪದಗಳನ್ನು ಜೋಡಿಸಿಕೊಂಡು ಸುಂದರವಾಗಿ ದೊಡ್ಡ ಪ್ರಾರ್ಥನೆ ಮಾಡಿದ್ರೆ ನಾವು ನೀತಿವಂತರಾಗ್ತೇವಾ? ಇಲ್ಲ. ಇಲ್ಲಿ ಹಂಗೆ ಮಾಡಿದ್ನಲ್ವಾ ಇವನು, ಯಾರು? ಫರಿಸಾಯನು. ಕೈ ಎತ್ಬಿಟ್ಟು, ದೇವರೇ ಈ ಸುಲುಕೊಳ್ಳುವವನು ಅನ್ಯಾಯಗಾರನಾಗಿರ್ತಕ್ಕಂಥ ಇವನಂಗ್ ನಾನಲ್ಲ, ಅದಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದ ಅಲ್ವಾ? ಹಿಂಗೆ ಮಾಡಿದ್ದಾರೆ, ದೊಡ್ಡ ಭಕ್ತ ತರ ಮಾಡ್ದ ಕೈ ಎತ್ತಿ. ಆದ್ರೆ ನೀತಿವಂತನಾಗ್ಲಿಲ್ಲ. ಅಂದ್ರೆ ಉಪವಾಸ ಮಾಡೋದು ನಮ್ಮನ್ನು ನೀತಿವಂತರಾಗಿ ಮಾಡಲ್ಲ. ಉಪವಾಸ ಮಾಡಬೇಡ್ರಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಉಪವಾಸ ಮಾಡ್ಬೇಕು. ಉಪವಾಸ ಏನಕ್ಕೆ ನಾವು ಮಾಡ್ತೇವಪ್ಪ ಅಂತಂದ್ರೆ ನಮ್ಮನ್ನು ನಾವು ಸರಿಪಡಿಸ್ಕೊಳಕ್ ಉಪವಾಸ. ಉಪವಾಸ ಇದೆ ಅಪಾಯ ಅಂತಂದ್ರೆ ಏನು? ನಮ್ಮನ್ನು ನಾವು ಅವಲೋಕನೆ ಮಾಡೋದು. ಅವಲೋಕನೆ ಮಾಡಿಕೊಂಡು ನಾವು ಯಾವ್ದ್ರಲ್ಲಿ ಸರಿ ಹೋಗ್ಬೇಕು, ಯಾವ್ದು ಸರಿಪಡಿಸ್ಕೋಬೇಕು, ದೇವ್ರ ವಾಕ್ಯದ ಮುಂದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ನಮ್ಮನ್ನೇ ಮತ್ತೆ ಎಲ್ಲೆಲ್ಲಿ ಕೆಟ್ಟು ಹೋಗಿರ್ತೇವಲ್ಲ ಅಲ್ಲಿ ರಿಪೇರಿ ಮಾಡ್ಕೊಳಕ್ಕೆ ಆತ್ಮಿಕವಾಗಿ, ಅದಕ್ಕೆ ಉಪವಾಸ ಮಾಡೋದು ನಾವು. ಆಮೇಲೆ ಉಪವಾಸ ಮಾಡಿದ್ರೆ ಶಾರೀರಿಕವಾಗಿ ಪ್ರಯೋಜನ ಆಗತ್ತೆ. ಏನಾಗತ್ತಪ್ಪ ಅಂದ್ರೆ ನಾವು ಯಾವ ಉಪವಾಸ ಮಾಡ್ತೇವೆ ಅವಾಗ ನಮ್ಮ ದೇಹದಲ್ಲಿ ಏನಾಗ್ತದೆ? ಶುದ್ಧೀಕರಣ ಕ್ರಿಯೆ ನಡೆಯುತ್ತೆ. ನಮ್ಮ ದೇಹದಲ್ಲಿ ಏನೆಲ್ಲ ಅಶುದ್ಧತೆ ಐತೋ, ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ಯಾವ ವಿಷಕರವಾಗಿರ್ತಕ್ಕಂಥ ಪದಾರ್ಥಗಳು ನಮ್ಮ ದೇಹದಲ್ಲಿ ತುಂಬ್ಕೊಂಡೋಯ್ತೋ, ಎಕ್ಸ್ಟ್ರಾ ಬೇಡಾಗಿರೋ ಕೊಬ್ಬಿನಂಶ, ಆಮೇಲೆ ಕ್ಯಾನ್ಸರ್ ಕಾರಕ ಸೆಲ್ಸ್ಗಳು,
ಈ ತರ ಎಲ್ಲ ಇರುತ್ತೆ ನಮ್ಮ ದೇಹದಲ್ಲಿ. ಎಲ್ಲ ನಮ್ಮ ದೇಹ ತಿಂದಾಗೆ ಎಲ್ಲದನ್ನು ಇರ್ಲಿ ನಾಳೆಗಂತ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. ಉಪವಾಸ ಇದ್ದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಇಟ್ಕೊಂಡಿರುತ್ತೆ. ನಾವು ಉಪವಾಸ ಪ್ರೇಯರ್ ಮಾಡುವಾಗ ಏನಾಗ್ತದೆ, ಆ ಬೇಡ ಆಗಿರೋ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶ ಏನಾಗುತ್ತೆ, ಅದು ಹೋಗುತ್ತೆ. ನಮ್ಮ ದೇಹ ಏನಾಗುತ್ತಪ್ಪ ಅಂದ್ರೆ ರಿಪೇರಿ ಮಾಡ್ಕೊಳಕ್ ಉಪವಾಸ ಪ್ರಾರ್ಥನೆ ಅನುಕೂಲ ಆಗುತ್ತೆ. ಅದಕ್ಕೆ ಉಪವಾಸ ಪ್ರೇಯರ್ ಮಾಡಬೇಕು. ಉಪವಾಸ ಪ್ರೇಯರ್ ಮಾಡೋದ್ರಿಂದ ಆತ್ಮಿಕವಾಗಿ ನಮ್ಮನ್ನು ನಾವು ಇವ್ಯಾಲ್ಯೂಯೇಷನ್ ಮಾಡಿಕೊಂಡು, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಭಕ್ತಿಯಲ್ಲಿ ಹೋಗಕ್ಕೆ ಉಪಯೋಗ ಆಗುತ್ತೆ. ಮತ್ತೆ ನಮ್ಮ ಶಾರೀರಿಕವಾಗಿ ಸಹ ನಾವು ಆರೋಗ್ಯವಾಗಿರೋಕೆ ಉಪವಾಸ ಪ್ರಾರ್ಥನೆ ಒಳ್ಳೇದು. ಆದ್ರೆ ಈ ಉಪವಾಸದಿಂದ ನಾವು ನೀತಿವಂತರ ಆಗಲ್ಲ. ನೀತಿವಂತರ ಆಗ್ತೇವೆ ಅಂತೇಳಿ ಉಪವಾಸ ಪ್ರೇಯರ್ ಮಾಡಬಾರ್ದು. ಹಂಗೆ ಇವತ್ತು ಜನರು ನೀತಿವಂತರಾಗಕ್ಕೆ ಉಪವಾಸ ಪ್ರೇಯರ್ ಮಾಡೋರು ಇದ್ದಾರೆ ಅಲ್ವಾ. ಮುಂದುವರ್ಷ ಏನ್ ಮಾಡ್ತಾರೆ, ನೀತಿವಂತರಾಗಬೇಕಂತ ಹೇಳಿ ಜನರು ಬಡವರಿಗೆ ಸಹಾಯ ಮಾಡೋದು, ಬಡವರಿಗೆ ಸಹಾಯ ಮಾಡೋದು. ಹಾಗಾದ್ರೆ ಬಡವರಿಗೆ ಸಹಾಯ ಮಾಡೋದು ತಪ್ಪ? ಬಡವರಿಗೆ ಸಹಾಯ ಮಾಡಲೇಬೇಕು. ಆದ್ರೆ ಬಡವರಿಗೆ ಸಹಾಯ ಮಾಡ್ತೇವೆ ಅಂದ ತಕ್ಷಣನೇ ಆ ಸಹಾಯನ ಪರಿಗಣಿಸಿ ನಮ್ಗೆ ನೀತಿ ಸಿಕ್ಕಲ್ಲ. ಇವತ್ತು ಪ್ರಪಂಚದಲ್ಲಿ ಅನ್ನದಾನ ಮಾಡ್ತಾರೆ ಎಷ್ಟೋ ಜನ, ಅನ್ನದಾನ ಮಾಡ್ತಾರೆ. ಅನ್ನದಾನ ಮಾಡಿದ ತಕ್ಷಣ ಅವ್ರು ನೀತಿವಂತರಾಗಲ್ಲ. ಅನ್ನದಾನ ಮಾಡೋದ್ರಿಂದ ನೀತಿವಂತರಾಗಲ್ಲ. ಹಾಗಂತ ಅನ್ನದಾನ ಮಾಡದೇ ಇರಬಾರ್ದು, ಮಾಡ್ಬೇಕು. ಆದ್ರೆ ಅದು ನಮಗೆ ನೀತಿಯನ್ನು ಉಂಟು ಮಾಡಲ್ಲ. ಅನೇಕರು ರಕ್ತನೂ ದಾನ ಮಾಡ್ತಾರೆ ಅಲ್ವಾ, ಮಾಡ್ತಾರಲ್ವ. ಏನಕ್ಕೆ ಮಾಡ್ತಾರೆ? ಒಳ್ಳೇದಾಗ್ಲಿ ಅಂತ ಮಾಡ್ತಾರೆ ಅಲ್ವಾ. ರಕ್ತದಾನ ಮಾಡೋದ್ರಿಂದ ಒಳ್ಳೇದಾಗುತ್ತೆ, ಆದ್ರೆ ನೀತಿವಂತರಾಗಲ್ಲ. ಹಂಗೆ ಅನೇಕ ಹಬ್ಬ ಹರಿದಿನಗಳಿದೆ, ನಿಷ್ಠೆಯಿಂದ ಮಾಡ್ತಾರೆ ಹಬ್ಬ ಹರಿದಿನಗಳನ್ನೇ, ಒಳ್ಳೇದೇ, ನೀತಿವಂತರಾಗಲ್ಲ. ಈಗ ಹೇಳಿದ್ನಲ್ಲ, ಇವ್ಯಾವುದು ನಮ್ಮ ನೀತಿವಂತರಾಗಿ ಮಾಡಲ್ಲ. ಈಗ ಹೇಳಿರೋ ಆಚಾರಗಳು ಯಾವುದು ನಮ್ಮನ್ನೇ ನೀತಿವಂತರಾಗಿ ಮಾಡಲ್ಲ. ಹಾಗಾದ್ರೆ ನಮಗೆ ಇದು ಯಾವುದು ರಕ್ಷಣೆ ಕೊಡಲ್ಲ, ಇದು ಯಾವುದು ನೀತಿವಂತರಾಗಿ ಮಾಡಲ್ಲ. ಒಂದು, ಈ ಆಚಾರಗಳು ಕರ್ಮ ಮಾರ್ಗಗಳು ನಮ್ಮನ್ನ ನೀತಿವಂತರಾಗಿ ಮಾಡಲ್ಲ. ಎರಡು, ಇವು ನಮಗೆ ರಕ್ಷಣೆ ನೀಡಲ್ಲ. ಮೂರು, ಇದು ನಮ್ಮನ್ನ ದೇವರ ಸಮೀಪಕ್ಕೆ ನಡೆಸಲ್ಲ. ಈಗ ಹೇಳಿರೋ ಆಚಾರಗಳು, ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ವಿಧಿಗಳು ಏನ್ ಮಾಡಲ್ಲ ಅಂತಂದ್ರೆ ನಮ್ಮನ್ನ ದೇವರ ಸಮೀಪಕ್ಕೆ ನಡೆಸಲಾರವು. ನಮ್ಮ ನಾಲ್ಕನೇದಾಗಿ ಇವು ನಮ್ಮ ಪಾಪಗಳನ್ನ ಪರಿಹಾರ ಮಾಡಲ್ಲ. ಈಗ ಹೇಳದಲ್ಲ, ಆರಾಧನೆಗೆ ಬರೋದು, ಉಪವಾಸ ಮಾಡೋದು, ಕಾಣಿಕೆ ಕೊಡೋದು, ಬಡವರಿಗೆ ಸಹಾಯ ಮಾಡೋದು, ಸಮಾಜ ಸೇವೆ ಮಾಡೋದು, ಅನ್ನದಾನ ಮಾಡೋದು, ರಕ್ತ ದಾನ ಮಾಡೋದು, ಹಬ್ಬ ಹರಿದಿನಗಳು ಮಾಡೋದು, ಇದೆಲ್ಲ ಮಾಡೋದೇನು ಕೆಟ್ಟದಂತ ಅಲ್ಲ. ಆದ್ರೆ ಇದ್ಯಾವುದು ನಮ್ಗೆ ನೀತಿವಂತರಾಗಿ ಮಾಡಲ್ಲ, ರಕ್ಷಣೆ ಕೊಡಲ್ಲ, ದೇವ್ರ ಸಮೀಪಕ್ಕೆ ನಮ್ಮನ್ನ ನಡೆಸಲ್ಲ, ನಮ್ಮ ಪಾಪ ಪರಿಹಾರನೇ ಉಂಟು ಮಾಡಲ್ಲ. ಅದರಿಂದ ನಮಗೆ ರಕ್ಷಣೆ ನೀಡ್ತಕ್ಕಂಥದ್ದು, ನಮ್ಮನ್ನ ನೀತಿವಂತರನ್ನಾಗಿ ಮಾಡ್ತಕ್ಕಂಥದ್ದು, ನಮ್ಮನ್ನ ದೇವರ ಸಮೀಪಕ್ಕೆ ನಡೆಸ್ತಕ್ಕಂಥದ್ದು, ನಮ್ಮ ಪಾಪವನ್ನ ಪರಿಹರಿಸ್ತಕ್ಕಂಥದ್ದು ಯಾವುದು ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಅದು ಕ್ರಿಸ್ತನ ಮೇಲಣ ನಂಬಿಕೆಯೇ. ಯೇಸು ಕ್ರಿಸ್ತನ ಮೇಲಣ ನಂಬಿಕೆ ನಮ್ಮನ್ನ ಏನ್ ಮಾಡ್ತದೆ? ನೀತಿವಂತರನ್ನಾಗಿ ಮಾಡ್ತದೆ, ದೇವರ ಸಮೀಪಕ್ಕೆ ನಡೆಸ್ತದೆ. ನಮ್ಮನ್ನ ಏನ್ ಮಾಡ್ತಪ್ಪ ಅಂದ್ರೆ ಅದು ಕರ್ತನ ಎಲ್ಲ ಆಶೀರ್ವಾದದ ಕಡೆಗೆ ನಡೆಸಿ ನಮ್ಮನ್ನ ಎಲ್ಲ ಪಾಪಗಳನ್ನ ಪರಿಹರಿಸಿ ಕಾಪಾಡ್ತಕ್ಕಂಥದ್ದಾಗಿದೆ. ಯಾವುದು? ಕರ್ತನ ಮೇಲೆ ಇಡ್ತಿರ್ತಕ್ಕಂಥ ನಂಬಿಕೆ. ಅದರಿಂದ ನಂಬಿಕೆ ಬಿಟ್ಟು ನೀನೇನೇ ಮಾಡಿದ್ರು ಪ್ರಯೋಜನ ಇಲ್ಲ. ದೇವರ ಮೇಲೆ ನಿನಗೆ ಸರಿಯಾಗಿರೋ ನಂಬಿಕೆ ಇಲ್ಲದೆ ನೀನು ಏನೇ ಆಚಾರಗಳನ್ನು ಮಾಡಿದ್ರು, ವಿಚಾರಗಳು ಮಾಡಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ ಅಂತ ಹೇಳಿ ಪೌಲ್ನ ಯಾಕೆ ಹೇಳ್ತಾನೆ? ನಮ್ದು ಇದಕ್ಕೇನೆ ಇವೆಲ್ಲ ಮಾಡ್ತಾ ಇದ್ರು, ಮಾಡನ್ ಬಿಟ್ಟು, ಮಾಡ್ಬೇಕಾಗಿರೋದ್ ಬಿಟ್ಟು ಎಲ್ಲ ಮಾಡಿದ್ರೆ ಏನ್ ಪ್ರಯೋಜನ ಅಲ್ವಾ? ಇವಾಗ ದೊಡ್ಡದೊಂದು ನೀರ್ ಟ್ಯಾಂಕ್ ಇದೆ ನಮ್ಮ ಮನೆ ಮೇಲೆ ಅಂದ್ಕೊಳ್ಳಿ, ಇಲ್ಲ ಅಂದ್ಕೊಳ್ಳಿ, ಕೆಳಗಡೆ ಒಂದು ದೊಡ್ಡ ತೂತಿದೆ ಅನ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಬೇಕು? ನಾನು ತೂತ್ ಮುಚ್ಬೇಕು. ಅದನ್ನೇ ತೂಚ್ ಮಿಚ್ಚಿದಂಗೆ ಒಂದೆರಡು ಲೋಡ್ ನೀರು ಹೊಡೆಸ್ಕೊಂಡು ನಾ ಹಾಕಪ್ಪ ಟ್ಯಾಂಕ್, ದೊಡ್ಡ ಟ್ಯಾಂಕ್ ನಮ್ದು, ಒಂದು ಟ್ಯಾಂಕ್ ಹಿಡಿಸುತ್ತೆ, ಹಾಕ 5,000 ನೀರು ಹಿಡಿಸುತ್ತೆ ಅಂತ ಹೇಳಿದ್ರೆ ಅವನು ಹಾಕ್ತಾ ಇರ್ತಾನೆ. ಆದ್ರೆ ನನ್ನ ಟ್ಯಾಂಕ್ ತುಂಬಲ್ಲ. ಯಾಕೆ? ತೂತು ಅಲ್ವಾ? ಅಂದ್ರೆ ಮಾಡ್ಬೇಕಾಗಿರೋದ್ ಫಸ್ಟ್ ಮಾಡ್ಬೇಕು ನಾವು. ಏನು? ಈ ತೂತನ್ನು ಮುಚ್ಚಿಬಿಟ್ಟು ಆಮೇಲೆ ನೀರು ತುಂಬಿಸಿದ್ರೆ ಏನಾಗುತ್ತೆ? ಆ ಟ್ಯಾಂಕ್ ತುಂಬ್ಕೊಳ್ಳುತ್ತೆ. ಇಲ್ಲಾಂದ್ರೆ ಇನ್ನೂ 4 ಲೋಡ್ ಬಂದ್ರು ತುಂಬಲ್ಲ ಅದು ಅಲ್ವಾ? ಹಂಗೇನೆ ನಾವು ಮಾಡ್ಬೇಕಾಗಿರೋದ್ ಬಿಟ್ಟು ಏನೇನೇನೋ ಮಾಡ್ಕೊಂಡು ಹೋದ್ರೆ ನಾವೇನಾಗಲ್ಲ, ನೀತಿವಂತರಾಗಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಫಸ್ಟು ಪ್ರಭುವಿನ ಮೇಲೆ ನಂಬಿಕೆ ಇಡ್ಬೇಕು. ನಂಬಿಕೆ ಇಟ್ಟು ಆತನ ಮೇಲೆ ಇವೆಲ್ಲವನ್ನು ಮಾಡಿದ್ರೆ ಏನಾಗ್ತದೆ? ಪ್ರಯೋಜನ, ಸಾರ್ಥಕ, ಪ್ರತಿಫಲ ಸಿಕ್ಕುತ್ತೆ. ಕ್ರಿಸ್ತನ ಮೇಲಣ ನಂಬಿಕೆ ಇಲ್ಲದೆ
ಏನ್ ಮಾಡಿದ್ರು ಸಹ ಏನ್ ಮಾಡಕ್ಕಾಗಲ್ಲಪ್ಪ ಅಂತಂದ್ರೆ ನಾವು ನೀತಿವಂತರಾಗಕ್ಕೆ ಸಾಧ್ಯವಿಲ್ಲ. ಅದರಿಂದ ಟ್ಯಾಂಕ್ ತುಂಬಬೇಕಂದ್ರೆ ಹೆಂಗೆ ಅದನ್ನ ಮುಚ್ಚಬೇಕೋ ಹಾಗೆ ನಾವು ಕರ್ತನ ಮೇಲೆ ನಂಬಿಕೆ ಇಡದೇನೆ ನಾವು ಏನಾದ್ರೂ ಮಾಡಕ್ ಹೋದ್ರೆ ಅದೇನಾಗ್ತದೆ, ಮೇಲೆ ನೀರು ಬಿದ್ದು ಕೆಳಗಡೆ ಹೋಗುತ್ತಲ್ಲ, ಹಂಗೇನೆ ಯಾವ ಪ್ರಯೋಜನನೂ ಆಗಲ್ಲ. ಅದರಿಂದ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಎಲ್ಲವನ್ನು ಮಾಡ್ಬೇಕು. ಅದೇ ನಮಗೆ ಏನ್ ಮಾಡ್ತದೆ ಅಂತಂದ್ರೆ ನಮಗೆ ಬೇಕಾಗಿರುವ ಎಲ್ಲ ರಕ್ಷಣೆಯನ್ನ ಬಿಡುಗಡೆನ ಉಂಟು ಮಾಡ್ತದೆ. 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾ ಹೇಳಿರ್ತಕ್ಕಂಥ ವಚನ ಅದ್ರ ಕುರಿತಾಗಿ ನಾವು ನೋಡ್ತೇವೆ. ಹೀಗಿದೆ ಅಲ್ಲಿ ವಚನ, ಅಬ್ರಹಾಮನು ದೇವರನ್ನ ನಂಬಿದನು, ಆ ನಂಬಿಕೆಯವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದದೆ ಅಲ್ಲ. ಅಬ್ರಾಹ್ಮನ ಬಗ್ಗೆ ಉದಾಹರಣೆ ತಗೊಂತಾ ಇದ್ದಾರೆ. ಅಬ್ರಾಹ್ಮನ್ ಏನ್ ಮಾಡಿದಂತೆ ದೇವ್ರ ಮೇಲೆ ನಂಬಿಕೆ ಇಟ್ನು. ನಂಬಿಕೆ ಇಟ್ಟಿದ್ರಿಂದ ಏನಾಯ್ತು, ಏನಾದ್ನಂತೆ, ನೀತಿವಂತೆಂಬುದಾಗಿ ಎಣಿಸಲ್ಪಟ್ನು. ಅಂದ್ರೆ ಅಬ್ರಾಹ್ಮನು ಏನನ್ನೂ ಮಾಡದೆ ನಂಬಿಕೆಯನ್ನ ನೋಡಿದ್ರು ದೇವ್ರು. ಅಬ್ರಾಹ್ಮನಲ್ಲಿ ಏನನ್ನೂ ನೋಡದೆ ಏನ್ ಮಾಡಿದ್ರು, ನಂಬಿಕೆಯನ್ನು ನೋಡಿ ನೀತಿವಂತರ ಎಂಬಿಸಿದ್ರು. ಹಾಗೆ ಇವತ್ತು ನೀವುಗಳೇನಾಗಿದ್ದೇವಪ್ಪ ಅಂತಂದ್ರೆ ಆತನ ಮೇಲೆ ನಂಬಿಕೆ ಇಡ್ಬೇಕು, ಅವಾಗಲೇ ನೀತಿವಂತರಾಗಕ್ಕೆ ಸಾಧ್ಯ. ಹಾಗೆ 2ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ನಾವು ನಂಬಿಕೆಯಿಂದ ಏನೆಲ್ಲ ಹೊಂದ್ಕೊಂಡಿದ್ದೇವೆ ಎಂಬುದಾಗಿ ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ. ನಂಬಿಕೆಯಿಂದ ನಾವು ನೀತಿವಂತರಾಗೋದು ಮಾತ್ರ ಅಲ್ಲ, ಏನೇನಾಗ್ತೇವೆ, ನಂಬಿಕೆಯಿಂದ ಮೊದಲನೇದಾಗಿ ನೀತಿವಂತರಾಗ್ತೇವೆ. 2ನೇದು ದೇವ್ರ ಮೇಲೆ ನಂಬಿಕೆ ಇಡೋದ್ರಿಂದ ನಮಗೆ ದೇವರ ಆತ್ಮನ ನಾವು ಹೊಂದ್ಕೊಳ್ತೇವೆ. ಆತನ ಮೇಲೆ ನಂಬಿಕೆ ಇಡೋದ್ರಿಂದ ದೇವರ ಆತ್ಮನ ಹೊಂದ್ಕೊಳ್ತೇವೆ ಎಂಬುದಾಗಿ ವಚನ 2ರಲ್ಲಿ ನಾವು ನೋಡ್ತೇವೆ. 2ನೇ ವಚನದಲ್ಲಿ ಈ ರೀತಿಯಾಗಿದೆ, ಒಂದು ಸಂಗತಿಯನ್ನ ಮಾತ್ರ ನಿಮ್ಮಿಂದ ತಿಳ್ಕೊಳ್ಳಬೇಕೆಂದಿದ್ದೇನೆ, ನೀವು ದೇವರ ಆತ್ಮನನ್ನ ಹೊಂದಿದ್ದು ನೇಮ ನಿಷ್ಠೆಗಳನ್ನ ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ. ಇವಾಗ ನಮ್ಮೆಲ್ಲರಿಗೂ ದೇವರ ಆತ್ಮ ಕೊಡಲ್ಪಟ್ಟಿದೆ ಅಲ್ವಾ? ಯಾರಿಗೆ ಕೊಡಲ್ಪಟ್ಟಿದೆ? ಯೇಸುವಿನ ಮೇಲೆ ನಂಬಿಕೆ ಇಡುವಂತ ಪ್ರತಿಯೊಬ್ಬರಿಗೆ ಏನಾಗಿದೆ, ದೇವರ ಆತ್ಮನು ಕೊಡಲ್ಪಟ್ಟಿದ್ದಾನೆ. ದೇವರ ಆತ್ಮ ನಮಗೆ ಕೊಡಲ್ಪಟ್ಟಿದ್ದಾನೆ. ದೇವರ ಆತ್ಮ ನಮ್ಮ ಒಬ್ಬೊಬ್ಬರಲ್ಲಿ ಇದ್ದಾನೆ. ಹೆಂಗಿದ್ದಾನೆ? ಆತನ ಮೇಲೆ ನಂಬಿಕೆ ಇಟ್ಟದ್ರಿಂದ ದೇವರ ಆತ್ಮನ ಹೊಂದ್ಕೊಂಡಿದ್ದೇವೆ ನಾವು. ಬದಲಾಗಿ ಇಲ್ಲಿವರೆಗೆ ವಿವರಿಸಿದ್ನಲ್ಲ, ಈ ಕರ್ಮ ಮಾರ್ಗದಿಂದ ನಾವೇನಾಗಿಲ್ಲ ಅಂದ್ರೆ ಪರಿಶುದ್ಧಾತ್ಮನನ್ನ ನಾವು ದೇವರ ಆತ್ಮನ ನಾವು ಹೊಂದ್ಕೊಳ್ಳಿಲ್ಲ. ಇವತ್ತು ನಾವೆಲ್ಲರೂ ದೇವರ ಆತ್ಮನ ಹೊಂದ್ಕೊಂಡಿದ್ದೇವೆ. ಹೆಂಗ್ ಹೊಂದ್ಕೊಂಡಿದ್ದೇವೆ? ಆತನ ಮೇಲೆ ಇರ್ತಕ್ಕಂಥ ನಂಬಿಕೆಯಿಂದ ನೀತಿವಂತರಾಗ್ತೇವೆ ಅಂತ ಹೇಳ್ತಾನೆ ಪೌಲ್ನು. ಆಮೇಲೆ ನಾವು ದೇವರ ಆತ್ಮನನ್ನು ಹೊಂದ್ಕೊಳ್ತೇವೆ. ಹೇಗೆ? ಆತನ ಮೇಲೆ ವಿಶ್ವಾಸ ಇಡೋದ್ರಿಂದ. ದೇವರಾತ್ಮ ನಾವು ಹೊಂದ್ಕೊಂಡಿರೋದು ನೇಮ ನಿಷ್ಠೆಗಳನ್ನ ಆಚರಿಸಿದ್ರಿಂದಲ್ಲ, ನಮ್ಮ ಒಳ್ಳೆತನ ನೋಡಿ ಅಲ್ಲ, ನಾವು ಯೋಗ್ಯರು ಅಂತ ಹೇಳಿ ಅಲ್ಲ, ಬದಲಾಗಿ ನಂಬಿಕೆಯಿಂದಲೇ ಹೊಂದ್ಕೊಂಡಿದ್ದೇವೆ ಅಂತ ಹೇಳಿ ಇಲ್ಲಿ ಪೌಲ್ನು ವಿವರಿಸೋದ್ರ ಬಗ್ಗೆ ನಾವು ನೋಡ್ತೇವೆ. 3ನೇದಾಗಿ ನಂಬಿಕೆಯಿಂದ ಏನನ್ನ ನಾವು ಹೊಂದ್ಕೊಂಡಿದ್ದೇವೆ ಅಂತ ನೋಡುವಾಗ, ನಾವು ನಂಬಿಕೆಯಿಂದ ಅಬ್ರಾಹ್ಮನ ಮಕ್ಕಳಾಗಿದ್ದೇವೆ. ಇವತ್ತು ನಾವೆಲ್ಲ ಯಾರ ಮಕ್ಕಳಾಗಿದ್ದೇವೆ? ಅಬ್ರಾಹ್ಮನ ಮಕ್ಕಳು. 7ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಅಬ್ರಾಹ್ಮ ಯಾರು? ದೇವರು ಆದುಕೊಂಡಂತ ಮೊದಲನೇ ಮನುಷ್ಯ, ದೇವರು ಆರಿಸಿಕೊಂಡಂತ ಮೊದಲ ವ್ಯಕ್ತಿ ಅಬ್ರಹಾಮನು. ನಮಗೆ ಧರ್ಮಶಾಸ್ತ್ರ ಸಿಕ್ಕಿದ್ದು ಯಾವಾಗ ಗೊತ್ತಾ? ಅಬ್ರಾಹ್ಮನನ್ನ ಆರಿಸಿಕೊಂಡು 430 ವರ್ಷ ಆದ್ಮೇಲೆ ಧರ್ಮಶಾಸ್ತ್ರ ಸಿಕ್ಕಿದ್ದು. ಅಬ್ರಾಹ್ಮನ್ ಆರಿಸಿಕೊಂಡು 430 ವರ್ಷ ಆದ್ಮೇಲೆ ಮೋಶೆಗೆ ಸೀನಾಯಿ ಬೆಟ್ಟದಲ್ಲಿ ದಶಾಜ್ಞೆಗಳನ್ನ ದೇವ್ರು ಕೊಟ್ಟಿದ್ದು. ಅಲ್ಲಿಂದ ಆ ಕಡೆ ಆಚಾರಗಳು ಆರಂಭ ಆಗಿದ್ದು. ಅದ್ರ ಬಗ್ಗೆ ನೋಡಿ 17ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನ 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನ ವ್ಯರ್ಥ ಮಾಡೋದಿಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ನಾವಿವತ್ತು ನಂಬಿಕೆಯಿಂದ ಅಬ್ರಾಹ್ಮನ ಮಕ್ಕಳಾಗಿದ್ದೇವೆ. ಅಬ್ರಾಹ್ಮನು ಮೊದಲು ದೇವರಿಂದ ಆರಿಸಲ್ಪಟ್ಟಂತವನು, ದೇವರ ಜನಾಂಗವಾಗೋದಕ್ಕಾಗಿ. ಇವತ್ತು ನಮ್ಮ ಪಿತೃವಾಗಿರ್ತಕ್ಕಂಥ ಅಬ್ರಾಹ್ಮನ ಮಕ್ಕಳು ನಾವು ಆಗ್ಬೇಕಪ್ಪ ಅಂತಂದ್ರೆ ಯಹೂದ್ಯನಾಗಿಯೇ ಹುಟ್ಟಬೇಕಂತ ಹೇಳಿಲ್ಲ ನಾವು. ಆತನಿಗೆ ಶಾರೀರಿಕವಾಗಿ ಹುಟ್ಟಬೇಕಂತ ಇಲ್ಲ. ಇವತ್ತು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ್ರ ಮೂಲಕ ಏನಾಗಿದ್ದೇವೆ ನಾವು? ಆತನಿಗೆ ಆತ್ಮ ಸಂಬಂಧವಾಗಿ ನಾವು ಮಕ್ಕಳಾಗಿದ್ದೇವೆ ನಂಬಿಕೆ ಇಡೋದ್ರ ಮೂಲಕ ಅಂತ ಹೇಳಿ ಇಲ್ಲಿ ಪೌಲ್ ವಿವರಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ಆತನ ಮೇಲೆ ನಂಬಿಕೆ ಇಡಿದ್ರೆ ಇನ್ನೇನು ಎಲ್ಲ ನಮಗೆ ಆಶೀರ್ವಾದ ಇದೆ ಅಂತ ನೋಡುವಾಗ 9ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಅಬ್ರಾಹ್ಮನೊಂದಿಗೆ ನಾವು ಸೌಭಾಗ್ಯವನ್ನು ಹೊಂದಿದ್ದೇವೆ. ನಾವು ಸೌಭಾಗ್ಯವನ್ನು ಹೊಂದಿದ್ದೇವೆ. ಹೇಗೆ? ನಂಬಿಕೆಯಿಂದ ಅಬ್ರಾಹ್ಮನು ಹೊಂದಿರತಕ್ಕಂಥ ಸೌಭಾಗ್ಯದಲ್ಲಿ ನಾವು ಸಹ ಪಾಲನ್ನು ಹೊಂದಿದ್ದೇವೆ ಎಂಬುದಾಗಿ ವಚನ 9ರಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗಿರಲಾಗಿ ನಂಬುವರು ನಂಬಿಕೆ ಇಟ್ಟ ಅಬ್ರಾಹ್ಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ನಂಬಿಕೆಯಿಂದ ನಮಗೇನಾಗಿದೆ? ಅಬ್ರಾಹ್ಮ ಹೊಂದಿರತಕ್ಕಂಥ ಸೌಭಾಗ್ಯದಲ್ಲಿ ನಾವು ಸಹ ಪಾಲನ್ನು ಹೊಂದಿದ್ದೇವೆ, ನಾವು ಸೌಭಾಗ್ಯವನ್ನು ಹೊಂದಿದ್ದೇವೆ ಅಬ್ರಾಹ್ಮನೊಂದಿಗೆ ಸೇರಿ. ಹೀಗೆ ನಂಬಿಕೆ ಇವೆಲ್ಲವನ್ನು ನಮಗೆ ಕೊಟ್ಟಿದೆ. ಇನ್ನು 5ನೇದಾಗಿ ನೋಡುವಾಗ, ನಾವು ಕ್ರಿಸ್ತನ
ನಂಬಿಕೆಯಿಂದ ಏನನ್ನು ಹೊಂದ್ಕೊಂಡಿದ್ದೇವೆ ಅಂದ್ರೆ ಬದುಕನ್ನ ಹೊಂದ್ಕೊಂಡಿದ್ದೇವೆ, ಜೀವಿತವನ್ನು ಸಿಕ್ಕಿದೆ, ನಮಗೊಂದು ಬದುಕು ಸಿಕ್ಕಿದೆ ಅಂತಂದ್ರೆ ಅದು ನಂಬಿಕೆಯಿಂದಲೇ ಅಂತ ಹೇಳಿ ವಚನ 11ರಲ್ಲಿ ಪೌಲನು ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲ ಎಂದು ಸ್ಪಷ್ಟವಾಗುತ್ತದೆ. ಯಾಕೆಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದದೆ. ಒಂದು ಬದುಕು ಸಿಕ್ಕಿದೆ ಅಪ್ಪ ಅಂತಂದ್ರೆ ಹೆಂಗೆ ಸಿಕ್ಕಿದೆ? ನಮ್ಗೆ ನಂಬಿಕೆಯಿಂದ ನಮಗೆ ಸಿಕ್ಕಿದೆ ಎಂಬುದಾಗಿ ಪೌಲನು ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ಅಬ್ರಾಹ್ಮನಿಗೆ ಉಂಟಾಗಿರ್ತಕ್ಕಂಥ ಎಲ್ಲಾ ಆಶೀರ್ವಾದ ನಮಗೆ ನಂಬಿಕೆಯಿಂದ ಸಿಕ್ಕಿದೆ ಅಂತ ಹೇಳಿ ವಚನ 13ರಲ್ಲಿ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿದನು. ಮರಣಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಹೀಗೆ ನಮಗೇನಾಗಿದೆ ಅಪ್ಪ ವಚನ 13-14ರಲ್ಲಿ ಇಲ್ಲಿ ಹೇಳುವ ಹಾಗೆ ನಂಬಿಕೆಯಿಂದ ನಮಗೆ ಅಬ್ರಾಹ್ಮನಿಗೆ ಉಂಟಾದಂತಹ ಆಶೀರ್ವಾದಗಳಲ್ಲಿ ಎಲ್ಲವೂ ಸಿಕ್ತು ಹೊರತಾಗಿ ನಾವು ನೋಡ್ತೇವೆ. ಇನ್ನು ಕೊನೆಯದಾಗಿ 7ನೇದಾಗಿ ನಾವು ನೋಡುವಾಗ ಏನ್ ನೋಡ್ತಾ ಇದ್ದೇವೆ ಅಂತಂದ್ರೆ ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಏನಾಗಿದೆ ಅಂದ್ರೆ ನಮಗೆ ಧರ್ಮಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಂತ ಶಾಪದಿಂದ ನಮಗೆ ಬಿಡುಗಡೆ ಆಗಿದೆ ಅಂತ ಹೇಳಿ ವಚನ 14ರಲ್ಲಿ ನಾವು ನೋಡ್ತೇವೆ. ಇನ್ನು 8ನೇದಾಗಿ ನೋಡ್ತೇವೆ ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಏನ್ ಸಿಕ್ಕಿದೆ ಅಂದ್ರೆ ನಮಗೆ ಶಾಪದಿಂದ ಬಿಡುಗಡೆ ಆಗಿದೆ ಅಂತ ಹೇಳಿ ವಚನ ಹೇಳ್ತಾ ಇದೆ. 9ನೇದಾಗಿ ನಮಗೇನಾಗಿದೆಯಪ್ಪ ಅಂತಂದ್ರೆ ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ವಾಗ್ದಾನಕ್ಕೆ ಬಾಧ್ಯರಾಗಿದ್ದೇವೆ. ಅಬ್ರಾಹ್ಮನಿಗೆ ದೇವರೆಲ್ಲ ಏನೆಲ್ಲ ವಾಗ್ದಾನ ಮಾಡಿದ್ನೋ ಆ ಎಲ್ಲಾ ವಾಗ್ದಾನಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಇಷ್ಟೆಲ್ಲ ಬಾಧ್ಯತೆ ಸಿಕ್ಕಿದ್ ನಮ್ಗೆ ಹೇಗೆ? ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ. ಇವತ್ತು ಅಬ್ರಾಹ್ಮನಿಗೆ ಕರೆದಾಗ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಾಹ್ಮನ್ ಕರೆದಾಗ ಏನ್ ಹೇಳ್ತಾನೆ? ನಿನ್ನ ಬಹು ಸಂತಾನವನಾಗಿ ಹೆಚ್ಚಿಸ್ತೇನೆ ನಿನ್ನನ್ನು ಅಂತ ಹೇಳಿದ್ರಲ್ವಾ. ನಿನ್ನ ಮೂಲಕ ಇಡೀ ಲೋಕಕ್ಕೆ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗ್ತದೆ ಅಂತ ಹೇಳಿದ್ರು. ಅವನು ಮಾತು ಕೊಟ್ರು ಅಲ್ವಾ, ವಾಗ್ದಾನ ಮಾಡಿದ್ರಲ್ವಾ. ಆ ವಾಗ್ದಾನದ ಮೇರೆಗೆ ಇವತ್ತು ನಾವು ಅನ್ಯರಾಗಿರ್ತಕ್ಕಂಥ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ್ರಿಂದ ನಾವೇನಾಗಿದ್ದೇವಪ್ಪ ಅಂದ್ರೆ ಅಬ್ರಾಹ್ಮನು ಹೊಂದಿರತಕ್ಕಂಥ ವಾಗ್ದಾನದಲ್ಲಿ ನಾವು ಸಹ ಪಾಲುಗಾರರಾಗಿದ್ದೇವೆ. ಆ ವಾಗ್ದಾನಗಳು ನಮಗೆ ಇವತ್ತು ಸಿಕ್ಕಿದೆ. ಹೇಗೆಂದ್ರೆ ನಂಬಿಕೆಯಿಂದ. ಅದರಿಂದ ಬುದ್ಧಿ ಇಲ್ದವ್ರ ತರ ನಡ್ಕೋಬೇಡಿ, ನೀವು ಬುದ್ಧಿವಂತರಾಗ್ರಿ ಅಂತ ಹೇಳಿ ಇವತ್ತಿನ ಸಂದೇಶದ ತಾತ್ಪರ್ಯ. ನಾವು ಏನೇನೋ ಮಾಡಿದ್ರೆ ನಾವು ನೀತಿವಂತರಾಗಲ್ಲ. ಮಾಡ್ಬೇಕಾಗಿರೋದು ಒಂದೇ ಕೆಲಸ, ನಾವು ಆತನ ಮೇಲೆ ನಂಬಿಕೆ ಇಡಬೇಕು. ಏನಂತ ಹೇಳಿ ನಂಬಿಕೆ ಇಡಬೇಕು? ಆತನ ನನಗಾಗಿ, ನನ್ನ ಪಾಪಕ್ಕಾಗಿ ಸಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ನನ್ನ ಅಪರಾಧಗಳನ್ನ ಆತನ ಹೊತ್ಕೊಂಡಿದ್ದಾನೆ ಅಂತ ಹೇಳಿ ನಂಬಿದ್ರೆ ಸಾಕು, ನಾವೇನಾಗ್ತೇವೆ? ನೀತಿವಂತರಾಗ್ತೇವೆ. ಅದರಿಂದ ಕರ್ಮ ಮಾರ್ಗದಿಂದ ಯಾರು ನೀತಿವಂತರಾಗಲು ನಿತ್ಯ ಜೀವನ ಪಡೆಯಕ್ಕೆ ಸಾಧ್ಯವಿಲ್ಲ. ನಂಬಿಕೆಯಿಂದ ನಮಗೆ ನಿತ್ಯ ಜೀವ, ನೀತಿವಂತಿಕೆ, ದೇವರನ್ನು ನೋಡ್ತಕ್ಕಂಥದ್ದು ಆಗ್ತದೆ ಹೊರತು ಬೇರೆ ಯಾವುದರಿಂದ ಅಲ್ಲ ಎಂಬುದ್ರ ಕುರಿತಾಗಿ ಇಲ್ಲಿ ಪೌಲನು ಈ ಅಧ್ಯಾಯದಲ್ಲಿ ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಆ ಗಲಾತ್ಯದವರ ಹಾಗೆ, ಬುದ್ಧಿ ಇಲ್ದವ್ರ ಹಾಗೆ ಆಚಾರಗಳ ಕಡೆ ನಮ್ಮ ಮನಸ್ಸನ್ನ ತಿರುಗಿಸದೆ ವಿಚಾರದ ಕಡೆ ನಮ್ಮ ಮನಸ್ಸನ್ನ ತಿರುಗಿಸೋಣ, ಅದ್ರ ಕಡೆ ನಾವು ಗಮನ ಹರಿಸೋಣ. ಆ ಮೂಲಕವಾಗಿ ಏನ್ ಮಾಡೋಣ ಅಂತಂದ್ರೆ ಕರ್ತನಿಂದ ನೀತಿವಂತರೆಂಬತಕ್ಕಂಥ ಬಿರುದು, ಕರ್ತನಿಂದ ನೀತಿವಂತರೆಂಬ ಕರೆಸ್ಕೊಳ್ಳೋದು ಮಾತ್ರ ಅಲ್ಲ, ಆತನನ್ನ ನೋಡಲು, ಆತನೊಂದಿಗೆ ಜೀವಿಸಲು ನಾವು ಮುಂದೆ ಹೋಗ್ಬೇಕಾಗಿದೆ. ಅದಕ್ಕಿರ್ತಕ್ಕಂಥ ಮಾರ್ಗ ಆತನ ಮೇಲೆ ಇರತಕ್ಕಂಥ ನಂಬಿಕೆ. ಅದನ್ನು ತಿಳ್ಕೊಂಡು ನಾವು ಅನೇಕರಿಗೆ ತಿಳಿಸೋಣ. ಆ ಮೂಲಕವಾಗಿ ಎಲ್ಲರನ್ನೂ ಕರ್ತನ ವಾಕ್ಯದ ಬೆಳಕಿನ ನಾವೆಲ್ಲರೂ ನಡೆಸ್ತಕ್ಕಂಥವರಾಗೋಣ. ಹಾಗಾಗುವಂತೆ ಕರ್ತನ ಮೆಲ್ಲಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ಕರ್ತನೆ, ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಬುದ್ಧಿ ಇಲ್ಲದ ಜನರ ಹಾಗೆ ಆಗ್ಬಾರ್ದು. ಗಲಾತ್ಯದವ್ರಿಗೆ ಪೌಲನು ಹೇಳುವಂತೆ, ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ ಆತನ ಹೇಳುವಂತೆ, ಒಂದು ದಿನ ಸ್ವಾಮಿ ನಾವು ಬುದ್ಧಿ ಇಲ್ಲದವರ ಹಾಗೆ, ಬುದ್ಧಿ ಇಲ್ಲದವರು ಎಂಬುದಾಗಿ ಯಾರಿಂದಲೂ ಕರೆಸ್ಕೊಳ್ಳದೆ ಸ್ವಾಮಿ ನಾವು ಬುದ್ಧಿವಂತರಾಗಿರಕ್ಕೆ ಸಹಾಯ ಮಾಡು. ಆ ಬುದ್ಧಿ ಯಾವುದು ಎಂಬುದ ನೋಡುವಾಗ ನಿನ್ನ ಮೇಲೆ ಇಡ್ತಕ್ಕಂಥ ನಂಬಿಕೆಯೇ ಸ್ವಾಮಿ. ನಾವು ನಿಮ್ಮ ಮೇಲೆ ವಿಶ್ವಾಸಿಸ್ತಕ್ಕಂಥದ್ದೇ ನಿಜವಾದ ಬುದ್ಧಿವಂತಿಕೆ ಸ್ವಾಮಿ. ಅದರಿಂದ ನಿಮ್ಮಲ್ಲಿ ವಿಶ್ವಾಸವಿಟ್ಟು ನಾವು ನಂಬಿಕೆಯಿಂದ ಸಾಗುವಂತೆ, ನೀತಿವಂತರೆಂಬ ಬಿರುದನ್ನು ಪಡೆದುಕೊಳ್ಳುವಂತೆ, ನಿತ್ಯ ಜೀವವನ್ನು ಹೊಂದುವಂತೆ ಸಹಾಯ ಮಾಡು. ನಮ್ಮ ಪ್ರಯತ್ನ, ನಮ್ಮ ಕರ್ಮ ಮಾರ್ಗ ಯಾವುದೂ ನಮಗೆ ರಕ್ಷಣೆಯನ್ನ, ನಿತ್ಯ ಜೀವವನ್ನ ನೀಡುವುದಿಲ್ಲ ಸ್ವಾಮಿ. ಆದ್ದರಿಂದ ನಮ್ಮ ನೀತಿವಂತಿಕೆಗೆ ನೀನೇ ಆಧಾರ, ನಿನ್ನ ಮೇಲೆ ಇಡ್ತಕ್ಕಂಥ ನಂಬಿಕೆಯೇ ಆಧಾರವಾಗಿದೆ ಸ್ವಾಮಿ. ಅದನ್ನು ಅರಿತುಕೊಂಡು ಅನೇಕರಿಗೆ ಈ ಸತ್ಯಾಂಶಗಳನ್ನು ತಿಳಿಸುತ್ತಾ ನಾವು ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯೋಕೆ, ಅನೇಕರಿಗೆ ಆಶೀರ್ವಾದಕರವಾಗಿರಕ್ಕೆ ಸಹಾಯ ಮಾಡು.
ಇವತ್ತು ನಾವು ನಂಬಿಕೆಯಿಂದ ಅಬ್ರಾಮನ ಸಂತತಿಯಾಗಿದ್ದೇವೆ ಸ್ವಾಮಿ. ಅಬ್ರಾಮನು ನೀನು ನಂಬಿದ್ನು, ನೀತಿವಂತನಾದ್ನು, ಅನೇಕ ಜನಾಂಗಗಳಿಗೆ ಆಶೀರ್ವಾದವಾದ್ನು ಎಂಬ ನೋಡ್ತಾ ಇದ್ದೇವಪ್ಪ. ಇವತ್ತು ಆತನ ವಾಗ್ದಾನದಲ್ಲಿ ನಾವು ಸಹ ಪಾಲನ್ನು ಹೊಂದಿದ್ದೇವೆ ಸ್ವಾಮಿ. ನಾವು ಇವತ್ತು ನೀತಿವಂತರಾಗಿದ್ದೇವೆ. ನಾವು ಸಹ ಅನೇಕ ಜನಾಂಗಗಳಿಗೆ ಸ್ವಾಮಿ ಆಶೀರ್ವಾದ ಉಂಟು ಮಾಡತಕ್ಕಂಥ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಎಲ್ಲರನ್ನ ಆಶೀರ್ವಾದ ಮಾಡು. ಯಾರೇನು ಕಷ್ಟದಲ್ಲಿ, ಸಮಸ್ಯೆ, ಇಕ್ಕಟ್ಟು, ತೊಂದರೆಯಲ್ಲಿದ್ದಾರೋ ಸ್ವಾಮಿ, ಇವರಿಗೊಂದು ಎಲ್ಲ ವಿಧವಾದ ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳಿಂದ ಬಿಡುಗಡೆ ಮಾಡು. ಇಲ್ಲಿವರೆಗೆ ಇವರು ನಡೆಸಿದ ವಿಧಾನಗಳಿಗಾಗಿ ಸ್ತೋತ್ರ. ಬರುದಿನಗಳಲ್ಲಿ ಇನ್ನೂ ಶ್ರೇಷ್ಠವಾಗಿ ಇವ್ರನ್ನ ಆಶೀರ್ವಾದ ಮಾಡಿ ನಡೆಸು ಎಂದು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ರೀತಿಯಾಗಿರುವಂತಹ ಸಂದೇಶವನ್ನ ಆಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇನ್.